ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಆ್ಯಕ್ಚುಲಿ ಆನ್ಲೈನ್ದಾಗ ಒಂದು ಐಟಮ್ಸ್ ತರಿಸಿದ್ದೆ. ತುಂಬ ಅಂದರೆ ತುಂಬ ಮಸ್ತದ. ವೆಯ್ಟ್ ಹಾಕ್ಕೊಂಡಿನಲ್ಲ ಇದ್ದೈತೆ. ಕಿವ್ಯಾನು ತರಿಸಿದ್ದೆ, ಇಯರಿಂಗ್ಸ್. ಎಷ್ಟು ಚೆನ್ನಾಗದಲ್ಲ, ಲಕ್ಷ್ಮಿ ಅದ ಮ್ಯಾಲ, ಕೆಳಗೆ ಮುತ್ತದವು, ವೈಟ್ ಬೀಡ್ಸ್. ಆ್ಯಂಡ್ ಎರಡು ಜೋಡಿ ಬರ್ತಾವೆ ಇವು. ಇದೊಂದು ಗ್ರೀನ್ ಆ್ಯಂಡ್ ಇದು ವೈಟ್ ಮುತ್ತದವು, ಇದಕ್ಕೆ ಗ್ರೀನ್ ಮುತ್ತದವು. ಮಸ್ತದ, ಎಷ್ಟು ಕಮ್ಮಿ ಪ್ರೈಸ್ನಾಗ ಚಲೋ ಬಂದವು. ಈಗ ನೋಡ್ರಿ, ಮಸ್ತದಲ್ಲ. ಈಗ ಲಕ್ಷ್ಮಿ ಅದ, ಕೆಳಗೆ ಗ್ರೀನ್ ಕಲರ್ ಎಲ್ಲ ಸ್ಯಾರಿ ಮೇಲೂ ಮ್ಯಾಚ್ ಆಗ್ತೈತಿ. ಆ್ಯಂಡ್ ಇದು ವೈಟ್ ಕಲರ್, ಇದನ್ನು ಎಲ್ಲ ಸ್ಯಾರಿ ಮೇಲೂ ಮ್ಯಾಚ್ ಆಗ್ತೈತಿ. ನೋಡಿರಿ, ಚೆನ್ನಾಗದಲ್ಲ. ಯಾಕೋ ನನಗೆ ಇವು ತರಿಸ್ಬೇಕು ಅಂತ ಅನಿಸಿತ್ತು, ಸೊ ಅದಕ್ಕೆ ತರಿಸಿದ್ದೆ. ಮಸ್ತ್ ಅದ, ನಾ ಎಕ್ಸ್ಪೆಕ್ಟ್ ಮಾಡ್ದಂಗೆ ಅದಾವೆ, ಭಾರಿ ಅದ. ಅದಕ್ಕೆ ಇದೇ ಒಂದು ಇನ್ಸ್ಟಾಗ್ರಾಮಿಗೆ ರೀಲ್ ಮಾಡಬೇಕಿತ್ತು, ಅದರ ಸಂಬಂಧ ಅದೊಂದು ರೀಲ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಇದು ಒಂದು ಚೆನ್ನಾಗಿ ಅನ್ನಿಸ್ತಾ, ಅದಕ್ಕೆ ಇದೊಂದು ಹಾಕ್ಕೊಂಡೆ. ಡೈಲಿ ಯೂಸಿಗೆ ಇವಾಗೆಲ್ಲರೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ, ಎಲ್ಲದು ಮೇಲೂ ಮಸ್ತ್ ಕಾಣ್ತಾವೆ ಇವು ಇಯರಿಂಗ್ಸ್. ಈಗ ಎಲ್ಲ ದೇವಸ್ಥಾನಕ್ಕೆ ಅದು ಹೋಗ್ತಿರ್ತೀವಿ. ಈಗ ಶ್ರಾವಣ ಮಾಸ ಯಾವುದೆಲ್ಲ ಪೂಜೆ ಅದು ಇರ್ತಾವೆ ಮನೆಯೊಳಗೆ. ಸೊ ಇದು ಮಸ್ತ್ ಅನ್ನಿಸ್ತೈತೆ ನೋಡ್ರಿ. ಮಿಶೋ ಒಳಗೆ ತರಿಸಿದ್ದೆ, ಭಾಳ ಕಮ್ಮಿ ರೇಟ್ನಾಗ ಚಲೋ ಕ್ವಾಲಿಟಿ ಬಂದೈತಿ. ಲುಕ್ಕಿಂಗು ಮಸ್ತ್ ಐತಿ, ಫಿನಿಶಿಂಗು ಮಸ್ತ್ ಆಗೈತಿ. ಇದನ್ನು ಒಂದು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡಬೇಕಿತ್ತು, ಸೊ ಅದಕ್ಕೆ ವಿಡಿಯೋ ಮಾಡಿದೆ. ನೋಡ್ರಿ, ಚೆಂದ ಕಾಣಕತ್ತಾವಲ್ಲ. ನಾವು ಊರಿಗೆ ಹೋಗ್ಬೇಕಾಗೈತಿ, ಸೊ ಅದಕ್ಕೆ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಇಷ್ಟೊತ್ತನ ನಮ್ಮ ಪೃಥ್ವಿಯವ್ರಿಗೆ ಈಗ ಮಲಗಿಸಿದೆ, ಅವನು ಮಲ್ಕೊಂಡು ಎದ್ದಾದ್ಮೇಲೆ ಈಗ 3-4 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ಆಯಿತು, ಊರಿಗೆ ಹೋಗಬೇಕು. ಒಂದು ವೀಕ್ ಹೋಗ್ಬೇಕಾಗೈತಿ ಈ ಸಲ ಊರಿಗೆ. ಅದಕ್ಕೆ ಪಂಕು ಅವ್ರ ಸ್ಕೂಲ್ನಾಗ ಹೇಳ್ಕೊಂಡೀನಿ, ಮೇಡಮ್ ಸ್ವಲ್ಪ ಒಂದು ವೀಕ್ ಊರಿಗೆ ಹೋಗೋದದ ರೀ, ಸ್ವಲ್ಪ ಕೆಲಸ ಅದಾವು ಅಂತ ಹೇಳಿದ್ನಿ. ಆಯ್ತು ರೀ, ಸ್ವಲ್ಪ ನೋಡಿರಿ ಬರೋಣ, ನಾನು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಬೇಕು ನೋಡಿರಿ ಅಂತ ಹೇಳಿದ್ರು. ಆಯ್ತು ರೀ, ಮಾಡಿಸ್ತೀನಿ ನೋಡ್ರಿ ಅಂತ ಹೇಳಿದೆ. ಅದಕ್ಕೆ ಆಯಿತು ಅಂತ ಹೇಳಿ ಅದಕ್ಕೆ ಹೊಂಟೀವಿ. ಇವತ್ತು ಹೋಗಿ ಇನ್ನು 1 ವೀಕನೇ ಆಗುತ್ತೆ ಬರೋದು. ಭಾಳ ಕೆಲಸ ಅದಾವಲ್ಲಿ ಊರಾಗ. ಅಂದ್ರೆ ನಮ್ದು 40 ನಮ್ಮ ಊರಿಗೆ ಹೊಂಟೀವಿ, ಕೆಲಸ ಅದಾವು. ಸೊ ಅದಕ್ಕೆ ಇವಾಗ ಪೃಥ್ವಿ ಮಲ್ಕೊಳೋಣ. ಇನ್ನು ಪಂಕು ಸ್ಕೂಲಿಂದ ಬಂದಿಲ್ಲ, ಇವರು ಬಂದಿಲ್ಲ ಸ್ಕೂಲಿಂದ. ಇವ್ರು ಬಂದಾದ್ಮೇಲೆ ನಾವಿವತ್ತು ಊರಿಗೆ ಹೊಂಟೀವಿ. ನಮ್ಮ ಊರಿಗೆ ಒಪ್ಪಿಸ ಅದೇ ಹೇಳಿದ್ನಲ್ಲ, ನಾನು ನಮ್ಮ ಊರಿಗೆ ಒಪ್ಪಿಸಿ ಹೋಗಬೇಕು ಅಂಥೇಳಿ. ಆ್ಯಕ್ಚುಲಿ ಅನ್ನಕತ್ತಿದ್ರು, ಇರಲಿಲ್ಲ ಪಂಕುನ್ ಸ್ಕೂಲ್ ಗ್ಯಾಪ್ ಆಗುತ್ತೆ ಭಾಳ ದಿನ ಅಂತ, ಅದಕ್ಕೆ ಬಂದಿದ್ವಿ. ಮತ್ತು ಇವತ್ತು ಹೋಗ್ಬೇಕಾಗೈತಿ. ಮತ್ತು ಅದಕ್ಕೆ ಹೊಂಟೀವಿ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ನಿನ್ನೆ ರಾತ್ರಿನೇ ಪ್ಯಾಕ್ ಮಾಡ್ಕೊಂಡಿನಿ. ಬಿಜಾಪುರಿಗೆ ಹೋಗಿ ಬಂದು ರಾತ್ರಿ ಎಲ್ಲ ಪ್ಯಾಕ್ ಮಾಡ್ಕೊಂಡೇ ಇಟ್ಟಿದ್ದೆ, ಮತ್ತು ಮುಂಜಾನೆ ಆಗಂಗಿಲ್ಲ ಅಂಥೇಳಿ. ಮುಂಜಾನೆ ಇವತ್ತು ಜಗೋರು ಹೋದರು ಸ್ಕೂಲಿಗೆ. ಪಂಕುನಿನ್ನ ಬಂದಿಲ್ಲ ಸ್ಕೂಲಿಂದ. ಬಂದಮೇಲೆ ಊಟ ಮಾಡಿಕೊಂಡು 3-4 ಹೋಗ್ತೀವಿ. ಅಷ್ಟೊತ್ತಿಗೆ ಬಿಸಿಲು ಕಮ್ಮಿ ಆಗುತ್ತೆ, ಗಾಡಿ ಮೇಲೇ ಹೋಗೋಣಂದಾರ. ಅದ್ರ ಸಂಬಂಧ ಲೇಟಾಗೆ ಹೋಗ್ತೀವಿ. ಸ್ವಲ್ಪ 3-4 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. ಆಯ್ತು, ಬಿಸಿಲು ಕಮ್ಮಿ ಆಗಿರುತ್ತಲ್ಲ, ಆವಾಗ ಪೃಥ್ವಿನ ಮಲ್ಕೊಂಡು ಹೇಳ್ತಾನೆ ಎಲ್ಲ. ಅವಾಗ ಅದಕ್ಕೆ 4 ಗಂಟೆಗೆ ಬಿಟ್ವಿ ಅಂದ್ರೆ 6 ಗಂಟೆ ತನಕ ಹೋಗ್ಬಿಡ್ತೀವಿ ಊರಿಗೆ. ಇವಾಗ ಕತ್ಲೂ ಜಲ್ದಿ ಆಗಂಗಿಲ್ಲ, ಸೊ ನಡಿತೈತಿ ಅಂಥೇಳಿ ಅದಕ್ಕೆ ಬೈಕ್ ಮೇಲೆ ಹೋಗೋಣ ಅಂದಾರ. ಅದಕ್ಕೆ ಲೇಟಾಗಿ ಹೋಗ್ಬಿಡ್ತೀವಿ. 4 ಜನ ಬೈಕ್ ಮೇಲೆ ಹೋಗ್ತೀವಿ. ಆಯಿತು, ಒಂದು ವೀಕ್ ಬಿಟ್ಟು ಬರ್ತೀನಿ. ನನಗೆ ಅಲ್ಲಿ ಹೋದ್ಮೇಲೆ ಜಾಸ್ತಿ ವಿಡಿಯೋಸ್ ಅದು ಮಾಡೋಕ್ಕೆ ಆಗಂಗಿಲ್ಲ. ಸೊ ಅದಕ್ಕೆ ಇನ್ನು ಮಿಸ್ ಮಾಡ್ಕೋತೀನಿ ನಾನು ವಿಡಿಯೋ ಮಾಡೋದು. ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಆಗಂಗಿಲ್ಲ ನಮ್ಮ ಊರಿಗೆ ಹೋದ್ನಿ ಅಂದ್ರೆ. ಅದಕ್ಕೆ ಇವತ್ತೇ ವಿಡಿಯೋ ಮಾಡಾಕತ್ತಿದ್ದೆ. ಆಯಿತು, ಇವಾಗ ನಮ್ಮ ಪೃಥ್ವಿ ಮಲ್ಕೊಂಡಾನ. ಸ್ವಲ್ಪ ಮಧ್ಯಾಹ್ನದ ಅಡುಗೆ ಇಷ್ಟು ಮಾಡಿಬಿಡ್ತೀನಿ. ಅಡುಗೆ ಮಾಡಿಟ್ಟ ಅಂದ್ರೆ ಮತ್ತು ಈಗ ಎದ್ದು ಊಟ ಮಾಡಿಸಿ ಅವನಿಗೆ ಕರ್ಕೊಂಡು ಹೋಗೋಕೆ ನಡಿತೈತಿ.
ಅದಕ್ಕೆ ಒಂದು ಸ್ವಲ್ಪ ಅನ್ನ ಪಂಕುನ ಊಟ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ. ಅಂದ್ರೆ ಮತ್ತೆ ದೂರ ಆಗುತ್ತಲ್ಲ ಊರು ನಮ್ಮದು ಇಲ್ಲಿಂದ ಎರಡು ತಾಸು ಬೈಕ್ ಮೇಲೆ ಅಂದ್ರೆ 1.5 ತಾಸು 2 ತಾಸ್ನಾಗ ಹೋಗ್ತೀವಿ. ಬಟ್ ಬಸ್ಸಿಗೆ ಅಂದ್ರೆ 2 ತಾಸು 3 ತಾಸೂ ಆಗ್ಬೋದು. ಯಾಕಂದ್ರೆ ಭಾಳ ಗದ್ದಿರ್ತಾವೆ. ಆ ಕಡೆ ನಮ್ಮ ಊರಿಂದ ಆ ಕಡೆ ಹೋಗ್ಬೇಕಂದ್ರೆ ಭಾಳ ಗದ್ದಿರ್ತಾವೆ. ಇಲ್ಲಿ ಎರಡು ಕಡೆ 3 ಕಡೆ 4 ಕಡೆ ಹೋಗಿ ಹತ್ತದು ಇಳಿದು ಮಾಡಬೇಕು. ಒಂದು ಇಲ್ಲಿ ನಮ್ಮೂರಿಂದ, ಮತ್ತೊಂದು ನಿಡ್ಗುಂದಿ, ಮತ್ತೊಂದು ದೇವಿಹಾಳ, ಮತ್ತು ಆ ಕಡೆ ನಲತ್ತೋಡ. ಹಿಂಗಾಗಿ 3 ಸಲ ಏರಬೇಕು, 3 ಸಲ ಇಳಿಬೇಕು. ಬಸ್ಸಿಗೆ ಹೋದ್ರೆ ಭಾಳ ಲೇಟ್ ಆಗ್ತೈತಿ. ಮತ್ತು ಸೀಟ ಅದ್ರೊಳಗೆ ಈಗ ಹಾಲಿಡೇ ಎಲ್ಲ ಬಂದಾವಲ್ಲ, ಸೊ ಸಾಟರ್ಡೆ ಸಂಡೇ ಅಂತೂ ಸಿಕ್ಕಾಪಟ್ಟೆ ಗದ್ದಲಿರ್ತೈತಿ. ಮಧ್ಯಾಹ್ನ ಹೋದ್ರು ಅದೇ ಗದ್ದಲ, ಸಾಯಂಕಾಲ ಹೋದ್ರು ಅದೇ ಗದ್ದಲ, ಮಾರ್ನಿಂಗ್ ಜಲ್ದಿ ಹೋದ್ರು ಅದೇ ಟೈಮಿಗೆ ಇರ್ತೈತಿ. ಅದ್ರ ಸಂಬಂಧ ನಮ್ಮ ಊರ ಕಡೆ ಹೋಗಕ್ಕೆ ಅದಕ್ಕೆ ಭಾಳ ಬೇಸರ ಆಗತ್ತೆ ನನಗೆ ಬಸ್ಸಿಗೆ ಹೋಗ್ಬೇಕಂದ್ರೆ. ಒಟ್ಟು ಬಸ್ನಾಗ ಸೀಟ್ ಸಿಗಂಗಿಲ್ಲ, ಹುಡುಗರು ಕರ್ಕೊಂಡು ಹೋಗ್ಬೇಕು, ಬ್ಯಾಗ್ ಇಟ್ಕೊಂಡು ಹೋಗಬೇಕು ಅಂಥೇಳಿ. ಅದಕ್ಕೆ ಇವತ್ತು ನಮ್ಮ ಜಗು ಅವರು ಗಾಡಿ ಮೇಲೆ ಹೋಗೋಣ ಅಂತ ಹೇಳ್ಯಾರ. ಅದಕ್ಕೆ ಗಾಡಿ ಮೇಲೆ ಹೋಗ್ತೀವಿ. ಈಗ ಒಂದು ಸ್ವಲ್ಪ ಅಡುಗೆ ಮಾಡ್ತೀನಿ, ಸ್ವಲ್ಪ ಅನ್ನ ಸಾರು ಮಾಡಿಬಿಡ್ತೀನಿ ಸಾಕು. ಇವತ್ತು ಶನಿವಾರ ನಮ್ಮ ಜಗ್ಗೋರು ಉಪವಾಸ ಇರ್ತಾರೆ. ನಾನು ಆಗಳೆಲ್ಲ ನಾಷ್ಟ ಮಾಡಿ, ನನಗೂ ಹಸು ಇಲ್ಲ. ಅದಕ್ಕೆ ಅವ್ರಿಗೆ ಪುರ್ತಕ್ಕೆ ಅಷ್ಟೇ ಮಾಡ್ತೀನಿ. ಇಟ್ಟು ತೊಳೆದಿಟ್ಟು ಹೋಗ್ಬೇಕಲ್ಲ. ಮತ್ತು ಈಗ ಬರೋದು 1 ವೀಕೇ ಆಗುತ್ತೆ ನಮ್ಮದು ಹಳ್ಳಿ ವಾಪಸ್ ಬರೋದು. ಅದ್ರ ಸಂಬಂಧ ಇವಾಗ ಮಲ್ಕೊಂಡೇನ ಪಟ್ಪಟ್ ಮಾಡ್ಬಿಡ್ತೀನಿ. ಪಂಪುನು ಬರೋ ಟೈಮ್ ಆಗೈತೆ ಇವಾಗ ಸ್ಕೂಲಿಂದ. ಆಯ್ತು, ಆಕಿನೂ ಬಂದಂದ್ರೆ ಆಕಿಗೆ ಹೋಮ್ವರ್ಕ್ ಮಾಡಿಸಿಟ್ಟೆ ಹೋಗ್ಬೇಕು ನಾನು. ಆಕಿ ಮತ್ತೆ ಬರೋದು 1 ವೀಕ್ ಆಗುತ್ತಲ್ಲ, ಮತ್ತು ಬರೋಣ ಹೋಮ್ವರ್ಕಲ್ಲೇ ಆಗೋದಿಲ್ಲ ಮಾಡೋದು. ಅದಕ್ಕೆ ಆಕಿನ ಹೋಮ್ವರ್ಕ್ ಮಾಡಿಸೇ ಕರ್ಕೊಂಡು ಹೋಗ್ತೀನಿ. ಆಕಿಗೆ ಹೇಳ್ತೀನಿ, ಹೋಮ್ವರ್ಕ್ ಮಾಡುವ ಅಂದ್ರೆ ಹೋಗೋನು ಜಲ್ದಿನೇ. ಇಲ್ಲಿಕನ್ ಎಷ್ಟು ಲೇಟಾಗಿ ಹೋಮ್ವರ್ಕ್ ಮಾಡ್ತೀವಿ ಅಷ್ಟು ಲೇಟಾಗಿ ಆಗತ್ತೆ ನೋಡಿ ಊರಿಗೆ ಹೋಗೋದು. ಆಕಿ ನಮ್ಮ ನಾತೊಡಗೆ ಹೋಗೋದಂದ್ರೆ ಭಾಳ ಖುಷಿ ಆಕಿಗೆ. ಅಲ್ಲಿ ಅವ್ರ ಅಕ್ಕಗಳು ಇರ್ತಾರೆ, ಅವ್ರ ಅಣ್ಣಗಳು ಇರ್ತಾರೆ, ಭಾಳ ಜನ ಜಾಸ್ತಿ ಅಲ್ಲಿ. ಹಿಂಗಾಗಿ ಆಕಿಗೆ ಭಾಳ ಇಷ್ಟ ಆಗ್ತೈತಿ ಅಲ್ಲಿ ನಾವು ತೊಡಗೆ ಹೋಗಕ್ಕೆ. ಬಿಜಾಪುರ ಅಂದ್ರೆ ಒಲ್ಲ ಅಂತಾಳಕ್ಕೆ, ಅಲ್ಲಿ ಯಾರೂ ಇರಲ್ಲ ಆಡೋರು. ಸೊ ಅದಕ್ಕೆ ಒಲ್ಲ ಅಂತಾಳ. ಅಲ್ಲಿ ನಮ್ಮ ಮಮ್ಮಿ ಮನೆಗೆ ಹೋಗಕ್ಕೆ ಒಲ್ಲ ಅಂತಾಳ. ಬಟ್ ಈಗ ನಾನು ತೊಡಗೆ ಹೋಗಕ್ಕಂದ್ರೆ ಭಾರಿ ಖುಷಿ ಆಕಿಗೆ. ಹೋಗೋಣ ಅಂತಾಳ. ಅದ್ರ ಸಂಬಂಧ ಅದಕ್ಕೆ ಹೇಳ್ತೀನಿ, ಆಕಿ ಪಟ್ ಹೋಮ್ವರ್ಕ್ ಮಾಡು, ಎಷ್ಟು ಜಲ್ದಿ ಹೋಮ್ವರ್ಕ್ ಮಾಡ್ತೀವಿ ಅಷ್ಟು ಜಲ್ದಿ ನಾವು ಊರಿಗೆ ಹೋಗ್ತೀವಿ. ಅದಕ್ಕೆ ಹೋಮ್ವರ್ಕ್ ಮಾಡುವ ಅಂತ ನಾಲ ತೊಡುತ್ತಂದ್ರೆ ಪಟ್ ಮಾಡ್ತೇನೆ. ಪಟ್ ಮುಗಿಸ್ತಾಳೆ, ಏನು ಕಿರಿಕಿರಿ ಮಾಡೋಂಗಿಲ್ಲ. ಪಟ್ ಮಾಡಿ ಎದ್ದು ಬಿಡ್ತಾಳೆ. ಅದಕ್ಕೆ ಆಕಿ ಹೋಮ್ವರ್ಕ್ ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ಹೋಗೋಟ್ರಾಗೇ ನಮ್ಮದು 3-4 ಆಗ್ತೈತಿ. ಆಯಿತಾ, ಅಷ್ಟೊತ್ತಿಗೆ ಅನ್ನ ಸಾರು ಅಷ್ಟೇ ಮಾಡಿಬಿಡ್ತೀನಿ, ಅವ್ರಿಬ್ಬರು ಪುರ್ತಕ್ಕೆ ಅಷ್ಟೇ. ಈಗ ಅನ್ನಕ್ಕೆ ಇಟ್ಬಿಡ್ತೀನಿ ಫಸ್ಟ್. ಆಮೇಲೆ ಪೃಥ್ವಿ ಹೇಳೋಣ ಸಾಂಬಾರು ಮಾಡ್ತೀನಿ, ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ. ಮತ್ತು ದೂರ ಆಗತ್ತೆ ನಮ್ಮದು 2 ತಾಸು. ನಡ್ರಿ ಹೋಗೋಣ, ನಡ್ರಿ ನಿಂದ್ರ ಆ ಕಡೆದ ಅಮ್ಮ, ಆ ಕಡೆ ಅಲ್ಲಿ ದೊಡ್ಡ ಸೊಪ್ಪ ಕೆಳಗೆ. ಏ ಪಾಪಾಜಿ, ನಿಂಗೆ ಸ್ವೆಟ್ರ್ ಹಾಕ್ತೀನಿ ಬಾ. ಪುತ್ತು ಬಾ, ಸ್ವೆಟ್ರ್ ಹಾಕ್ತೀನಿ. ಬಿಡುವಂಗಂದ್ರೆ ಏನಿಗೆ ಇಲ್ಲೇ ಇಟ್ಕೋರಿ, ನಾವು ಹೋಗ್ತೀವಿ. ಆ ಸ್ವೆಟ್ರ್ ಹಾಕೊಳಂಗಿಲ್ಲ ಅಂತ ಇಲ್ಲೇ ಇಟ್ಕೊಂಡ್ಬಿಟ್ಟು ಕಳ್ಸಲ್ಲ. ಚಸ್ಮಾ ಹಾಂ ತಗೋತೀನಿ. ಇಲ್ಲೇ ಬ್ಯಾಗ್ನಾಗ ಐತಮ್ಮ, ಇಲ್ಲೇ ನನ್ನ ಬ್ಯಾಗ್ನಾಗ. ಹಾಂ ಇಲ್ಲ ಇಲ್ಲ ಬರ್ರಿ, ಜಾಕೆಟ್ ಒಲ್ಲ ಅಂತ ನೋಡವ. ಇಲ್ಲಿ ತೋಡ್ರಿ, ಇಲ್ಲಿ ಶಪ್ಪರ್ ಇವ ನೋಡಿವಾ, ನೀ ಹಾಕೋತೀನಿ ಸುಟ್ರ. ಬರ್ರಿ ಹೋಗುನ್ ಬರ್ರಿ. ಪಂಕು ನಡಿಯಮ್ಮ, ನಡ್ರಿ ಹೋಗೋಣ, ನಡ್ರಿ ಹೋಗೋಣ. ಹೋಗು, ಅದೇ ಕೊಟ್ಟು ಹೋಗು, ಕೊಟ್ಟು ಹೋಗಲ್ಲ, ಅಂಟಿ ಇರ್ತಿರ್ಬೇಕು ನೋಡು. ಕೊಟ್ಟು ಬಾ. ಪಪ್ಪ ಎಲ್ಲದಾರ ಇಲ್ಲ ಬಾ.